ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಒಳಬೇಗುದೇ ವಾರ್ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ಸಂಚಲನ ಇದೀಗ ಶುರುವಾಗಿರುವಂತದ್ದು. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಇದೀಗ ಒಳಬೇಗುದೇ ವಾರ್ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಎಲ್ಲೆಡೆ ಸಂಕ್ರಾಂತಿ ಸಂಚಲನ ಶುರುವಾಗಿರುವಂತದ್ದು. ಆರೋಪ ಆಕ್ರೋಶ ಇದೆಲ್ಲದರ ನಡುವೆ ಹೈಕಮಾಂಡ್ ಕೂಡ ಇದೀಗ ಸಿಡಿದೆದ್ದಿದೆ. ರಾಜ್ಯಕ್ಕಿಂದು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಯನ್ನ ಕೊಡ್ತಾರೆ. ರಾಜ್ಯಕ್ಕೆ ಇಂದು ಕಾಂಗ್ರೆಸ್ ಉಸ್ತುವಾರಿ ಸಚಿವ ರಣದೀಪ್ ಸುರ್ಜೇವಾಲಾ ಭೇಟಿಯನ್ನ ಕೊಡ್ತಾರೆ. ಕೆಪಿಸಿಸಿ ಕಚೇರಿಗೆ ಭೇಟಿಯನ್ನ ನೀಡ್ತಾರೆ. ಇಂದು ರಣದೀಪ್ ಸಿಂಗ್ ಸುರ್ಜೇವಾಲಾ 40ಕ್ಕೂ ಹೆಚ್ಚು ಶಾಸಕರೊಂದಿಗೆ 1-to-1 ಮೀಟಿಂಗ್ ಮಾಡ್ತಾರೆ. ಪಕ್ಷದ ಹಿರಿಯ ಶಾಸಕರು ಸೇರಿದಂತೆ ನೂತನ ಶಾಸಕರ ಜೊತೆ ಮಹತ್ವದ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆಯಿಂದಲೇ ಸರಣಿ ಮೀಟಿಂಗ್ ಆರಂಭವಾಗುತ್ತೆ. ಮಧ್ಯಾಹ್ನ 1:30ಕ್ಕೆ ಆಳಂದ ಶಾಸಕ BR ಪಾಟೀಲ್ ಜೊತೆ ಮೀಟಿಂಗ್. ಅದೇ ರೀತಿಯಾಗಿ ಮಾತುಕತೆ 2 ಗಂಟೆವರೆಗೂ ಕೂಡ ನಡೆಯುತ್ತೆ. ಸುಮಾರು 2 ಗಂಟೆ ಸುಮಾರಿಗೆ ಕಾಗವಾಡ ಶಾಸಕ ರಾಜು ಕಾಗೆ ಜೊತೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಇಬ್ಬರೂ ನಾಯಕರಿಗೆ ಸುರ್ಜೇವಾಲಾ ವಾರ್ನಿಂಗ್ ಅನ್ನ ನೀಡುವ ಸಾಧ್ಯತೆ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಮತ್ತೊಮ್ಮೆ ಪಕ್ಷ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ನೀಡದಂತೆ ಎಚ್ಚರಿಕೆಯನ್ನ ಕೊಡಲಾಗುತ್ತೆ. ಏನು ಈಗಾಗಲೇ ಬಹಿರಂಗವಾಗಿ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಕುರಿತಾಗಿ ಕೆಲವೊಂದಷ್ಟು ಮಾತುಕತೆಯನ್ನ ನಡೆಸಿ ಅದಾದ ನಂತರ ಈ ರೀತಿಯಾದಂತಹ ಬಹಿರಂಗವಾದ ಹೇಳಿಕೆಯನ್ನ ನೀಡಬಾರದು ಅನ್ನುವ ಎಚ್ಚರಿಕೆಯನ್ನ ಕೊಡಲಾಗುತ್ತೆ ಈ ಒಂದು ಮೀಟಿಂಗ್ ನಲ್ಲಿ. ಈ ಹಿಂದೆ ಸಿಎಂ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಇಬ್ರು ಕೂಡ ನಾಯಕರ ಜೊತೆ ಮಾತುಕತೆ ನಡೆಸುವಂತೆ ಸೂಚಿಸಿದ್ರು ಹೈಕಮಾಂಡ್ ಈ ಹಿಂದೆ. ಹಾಗಾಗಿ ಇಬ್ಬರೂ ಕೂಡ ಸಿಎಂ ಜೊತೆ ಮಾತುಕತೆಯನ್ನ ನಡೆಸಲಾಗಿತ್ತು. ಇದೀಗ ಇಂದು ಸುರ್ಜೇವಾಲಾ ಕೂಡ ಬೆಂಗಳೂರಿಗೆ ಭೇಟಿಯಾಗಿ 1-to-1 ಮೀಟಿಂಗ್ ಅನ್ನ ನಡೆಸ್ತಾರೆ. ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಈ ಸಮಯದಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಬೆಳಗ್ಗೆಯಿಂದಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಯುವಂಥದ್ದು. ಆರೋಪ ಪ್ರತ್ಯಾರೋಪ ಇದೇ ರೀತಿಯಾಗಿ ಸ್ವಪಕ್ಷದಲ್ಲೇ ಹಲವು ರೀತಿಯಾದಂತಹ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಆರೋಪ ಮಾಡುವುದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಎಲ್ಲವದನ್ನ ಕೂತು ಮಾತನಾಡಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಅದಾದ ನಂತರ ಸಿಎಂಗೆ ನೀವು ಅವ್ರ ಜೊತೆ ಕೂತ್ಕೊಂಡು ಮಾತನಾಡಿ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸ್ಕೊಳ್ಳಿ ಅಂತ ಕೂಡ ಹೇಳಲಾಗಿತ್ತು. ಅದಾದ ನಂತರ ಸಿಎಂ ಜೊತೆ ಅವರು 1 ರೌಂಡ್ ಮಾತಾಡಿದ್ರು ಕೂಡ. ಇದೀಗ ಸುರ್ಜೇವಾಲಾ ಭೇಟಿಯನ್ನ ಕೊಟ್ಟು ಬೆಂಗಳೂರಿಗೆ ಇಬ್ಬರೂ ನಾಯಕರ ಜೊತೆ ಮಾತನಾಡ್ತಾರೆ. ಇಬ್ಬರೂ ನಾಯಕರಿಗೆ ಈ ಒಂದು ಮೀಟಿಂಗ್ ನಲ್ಲಿ ವಾರ್ನಿಂಗ್ ಅನ್ನ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಏನಿವಾಗ ಪಕ್ಷ ಅಥವಾ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾದಂತಹ ಹೇಳಿಕೆ ಸರಿ ಇಲ್ಲ, ಆರೋಪಗಳನ್ನ ಮಾಡಬಾರದು ಅಂತ ಎಚ್ಚರಿಕೆಯನ್ನ ನೀಡುವಂತಹ ಸಾಧ್ಯತೆ ಇರೋವಂಥದ್ದು. ಕೆಲವೊಂದಷ್ಟು ಶಾಸಕರು ಈಗಾಗಲೇ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈ ಅಸಮಾಧಾನವನ್ನ ಅವರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಸಿಎಂ ಕೂಡ ಕೆಲವೊಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ರು. ಹೇಗೆ ಅಂದ್ರೆ ಆ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನ ಕೊಡೋದಾಗಿರ್ಬೋದು, ಅಥವಾ ಅವರ ಒಂದು ಉಪಹಾರ ಕೂಟವನ್ನ ರಚನೆ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ರು. ಅದಾದ ನಂತರ ಮಾತುಕತೆಯನ್ನ ಕೂಡ ನಡೆಸಲಾಗಿತ್ತು. ಇದೀಗ ಸುರ್ಜೇವಾಲಾ ಬೆಂಗಳೂರಿಗೆ ಭೇಟಿಯನ್ನ ಕೊಡ್ತಾರೆ.